ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಯಾರ ಮಾಡಿದ್ಯೋ ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ ನೀನು ಮತ್ ಮಂಗ್ಲಾರ್ತಿ ಅಂತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು. ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ. ಎಳಿತೈತೆ ಬೀರುವ. ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ. ಇದು ನನಗೆ. ಮಲಗು ಮಲಗು ಗೂಬಿ ಮರೆ, ನಾನೇ ನಿನ್ನ ಗೂಬೆ ಮರೆ, ಮರಿ ದೇವರಾಣೆ. ಎಲ್ಲೋದ ಕೂತ್ ನನ್ ಮಗ. ಏನೋ ಮಾಡ್ತೀಯ ಮಗಿ? ಹೊರಿತೀಯ? ಬೇಗ. ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಇದೆಯಾ ಮಗ? ಮಯೂರಿ ತುಂಬಾ ಕ್ಲೆವರು. ನನಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ ಒನ್ ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ ಹೊಡಿಲೇಬೇಕು. ಮಗ, ಆರನ್ ಹೊಡ್ದ? ತಡ್ಕೊಳಕ್ ಆಯ್ತಿಲ್ಲ. ಆರನ್ ಹೊಡ್ದ ಹೇಳು. ನೀನ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ಆರನ್ ಹೊಡ್ದಂಗ್ ಕಾಣಲ್ಲ. ಬೇಗ ಆರನ್ ಹೊಡಿಯೋ. ಬಾಟ್ಲು ಓಪನ್ ಮಾಡಕ್ ನಮ್ಮ ಹುಡುಗರು ಕಾಯ್ತಾವ್ರು, ಹೊಡಿಯೋ. ಯಾರೋ ಹಾರ್ನ್ ಹೊಡಿ ಹೊಡಿ ಅಂತಿದ್ದಾರೆ. ಲೇ ಮಂಕಿ, ಏನೋ ನೆನ್ಕೊಳೆ. ಸಾರಿ ಮಗ, ರಾಂಗ್ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ಲೇ, ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ 1 ಅವರ್ ಆಗಿಲ್ಲ. ಅಷ್ಟು ಬೇಗ ಅರ್ಜೆಂಟ್ ನಿನಗೆ? ಆರ ನೋಡಿಯಕ್ 1 ಅವರ್ ಬೇಕೇನಾ? 1 ಸೆಕೆಂಡ್ ಸಾಕು. ನನ್ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲಾ ಕಡೆ ಉಜ್ಜಿದ್ಯಾ? ಅಲ್ಲಿ ಉಜ್ಜಕ್ಕಾಗಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಉಜ್ಜಿದ್ದೀನಿ. ಆಮೇಲೆ ಫೋನ್ ಐಕಪ್ಪ. ಓಪನ್ ಮಾಡೋದಾ? ನೋ, ಆರನ್ ನೋಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ. ಟಕ್. ಲೋ ಮಗ, ಆರನ್ ಹೊಡೆದೇನೋ? ಇನ್ನೂ ಹೊಡೆದಿಲ್ಲ ಕಣೋ. ಬೇಗ ಹೊಡಿಯೋ. ನಾನು ಯಾರ ನೋಡಿಲ್ಲ. ಅವನ್ಯಾರೋ? ನಾನು ಯಾರಾದ್ರೂ ನಿನಗೇನು? ಆರನ್ನ ಪ್ರೆಸ್ ಮಾಡೋದು ಇಂಪಾರ್ಟೆಂಟು. ನಾನ್ಸೆನ್ಸ್. ಓಪನ್ ಮಾಡೋದಾ? ನೋಡ್ಪ, ಆ ಹಾರ್ನ್ ಇರ್ಲಿ, ನಿನ್ನ ಹಾರ್ನ್ ಪಡ್ಕೊಳ್ಳಿ ಕಟ್ಟದ ಲೇ ಕೃಷ್ಣ, ಆರನ್ ಹೊಡೆದೇನೋ? ನಮ್ಮ ಹುಡುಗರು ನನಗೇ ಆರನ್ ಹೊಡಿಯೋಂಗವ್ರೆ. ಇನ್ನು ಆರನ್ ಹೊಡೆದಿಲ್ಲ ಕಣ. ಇವಾಗ ತಾನೇ ಹಾರ್ನ್ ಹೊಡೆದ ಅಂದೆ. ಆ ಹಾರ್ನ್ ಹೊಡೆದಿದ್ದು ಬೇರೆ ಅವ್ನು ಸರ್. ನೀನ್ ಆರನ್ ಹೊಡಿಯೋ ಅಂದ್ರೆ ಬೇರೆ ಅವ್ನ ಕೈಲಿ ಯಾಕೋ ಹೊಡಿಸ್ತಿದ್ಯಾ? ಆ ಹಾರ್ನ್ ನಾನೇ ಹೊಡೆದ್ಬಿಟ್ಟು ಆಮೇಲೆ ನಿನಗೆ ಫೋನ್ ಮಾಡಿ. ನೀನ್ ಮಾತ್ರ ಹೊಡಿಬೋದು, ಅವ್ನ ಹಾರ್ನ್ ಹೊಡಿಬಾರ್ದು. ಸರ್, ಆ ಹಾರ್ನ್ ಸೌಂಡು ಸರ್. ಮತ್ತ ಈ ಹಾರ್ನ್ ರೌಂಡ್ ಸರ್. ಆರನ್ ಮನೆ ಹಾಳಾಗೋಗ್ರಿ. ಹಿಂದಿಂದ ಬಂದು ಗುದ್ದುತ್ತಾವನ್ ಸರ್. ಆರನ್ ಹೊಡಿಯೋದಲ್ದೆ ಹಿಂದೆಯಿಂದನೂ ಗುತ್ತಾವನ.
ಹಾರ್ನ್ ಹೊಡೆಯಲ್ಲ ಏನು ಹೊಡೆಯಲ್ಲ ನೀನ್ ಮುಚ್ಕೊಂಡು ಫೋನ್ ಇಡು. ಕೃಷ್ಣಕ್ಕೆ ಲೇ ನನಗೆ ಹೊಡೆದೋದ್ರು ನೀನಿನ್ನೂ ಹೊಡೆದಿಲ್ವೇನೋ? ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಈಗ ಹೊಡಿತ್ಯಾ, ಆಗ ಹೊಡಿತ್ಯಾ, ಹಂಗ್ ಹೊಡಿತ್ಯಾ, ಹಿಂಗ್ ಹೊಡಿತ್ಯಾ, ಹೆಂಗ್ ಹೊಡಿತ್ಯಾ ಅಂತ. ಹೊಡಿಯ ಬೇಗ. ಏನಾ ನೋಡೋ, ನಂಗೆ ಅವೆಲ್ಲ ಗೊತ್ತಿಲ್ಲ. ನಾನು ಲೈನಲ್ಲೇ ಇರ್ತೀನಿ. ನೀನೀಗ ಹೊಡಿಬೇಕು, ಹೊಡಿಬೇಕು, ಹೊಡಿಲೇಬೇಕು. ಓಕೆ ಓಕೆ. ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳ. ಹುಡುಗಿ ಇಷ್ಟ ಆಗಿದ್ದಾಳ? ಅಯ್ಯ ಮುಂದೆದೆ. ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಹುಡುಗಿನೊಂದ್ ಮಾತು ಕೇಳಿ. ಅಕ್ಕಂಗೆ ಹುಡುಗ ಇಷ್ಟ ಅಂತೆ. ಇನ್ನೇನು ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್ ಮಾಡೋಣ. ಆಗ್ಲಿ ಆಗ್ಲಿ. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡಬೇಕು. ಹುಡುಗ ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕಂತೆ. ಓ ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬಹುದು. ಬನ್ನಿ ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ನಾ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ನ ಅಥವಾ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಇಷ್ಟ ಆದ್ನ? ನನ್ ಬಲ್ವಂತಕ್ ಬಸ್ಸತ್ತಲ್ಲ, ನಿಜವಾಗ್ಲೂ ನನಗಿಷ್ಟ ಆದ್ರಿ. ಐ ಲೈಕ್ ಇಟ್, ಐ ಲೈಕ್ ಇಟ್ ಸಂಗೀತ. ಓ ಮೈ ಗಾಡ್, ನೀವ್ ಯಾವಾಗ್ಲೂ ಬ್ಲೌಸ್ ಹಾಕಲ್ವಾ? ಅಯ್ಯೋ ಹಾಕಿದ್ದೀನಲ್ಲ. ಇದು ಜೊತೆ ಜೊತೆಯಲ್ಲಿ ರಮ್ಯನ್ ಬ್ಲೌಸ್. ಅಂದ್ರೆ ನಿಮ್ದಲ್ವಾ? ಅಯ್ಯೋ ಹಾ? ನಂದೇ. ಹಾ. ರಮ್ಯನ್ ಸ್ಟೈಲ್ ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿದೆ. ಇದು ನಿಖಿತನ್ ಸ್ಟೈಲ್ ಜಡೆ ಅಲ್ವಾ? ಅಲ್ಲಪ್ಪ, ಹಾ? ನನ್ ಸ್ಟೈಲೇ. ಸೊಮೇಕು ಹ್ಮ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಸ್ಟೈಲು ನಿಖಿತಂಗಿಂತ ಸಂಗೀತನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ ಮುಟ್ ನೋಡ್ಲಾ? ಸುಮ್ಮನೆ ಸುಮ್ಮನೆ ಮುಟ್ ನೋಡ್ಲಾ ಅಂತ. ಹತ್ರ ಬನ್ನಿ. ಯಾಕ್ರಿ? ಏನಿಲ್ಲ, ಒರಿಜಿನಲ್ ಅಂತ ನೋಡಿದೆ ಅಷ್ಟೇ. ನೀವು ನನಗಿಂತ ಹೈಟಾ? ಇಲ್ಲಪ್ಪ, ನಿಮ್ಗಿಂತ ಸ್ವಲ್ಪ ಕಮ್ಮಿ. ಹೆಂಗ್ ಗೊತ್ತಾಗೋದು? ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಲಾ? ಹಾ? ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ಲಾ ಅಂದೆ ಅಷ್ಟೇ. ಯಾರು ನೋಡ್ತಾ ಇಲ್ಲ ತಾನೆ? ಯಾಕೋ ಅಮ್ಮ, ಏನಾಯ್ತು? ಹುಡುಗಿ ಪಕ್ಕ ಹುಡುಗಿನೇ. ಮುಹೂರ್ತ ಫಿಕ್ಸ್ ಮಾಡ್ಬಿಡು. ಸರಿ, ಹಾಗಾದ್ರೆ ಎಲ್ಲ ಓಕೆನಾ? ಒಂದ್ ಒಳ್ಳೆ ದಿನ ನೋಡ್ಕೊಂಡು ಹೊರ್ಸ್ಕೊ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮದ್ವೆನ ಫಿಕ್ಸ್ ಮಾಡ್ಬಿಡಿ. ಅಲ್ವಾ? ಅಮ್ಮ, ಸ್ವಲ್ಪ ಒಳಗ್ ಬಾ. ಯಾಕೋ ವಾಯ್ಸ್ ಚೇಂಜ್ ಆಗಿರಂಗಿದೆ. ಎಲ್ಲ ಓಕೆ ಆಗಿತ್ತಲ್ಲ. ರೀ, ಸ್ವಲ್ಪ ಒಳಗ್ ಬನ್ನಿ. ಅಮ್ಮ, ನಾ ಹೊರಗಡೆ ನಿಂತಿರ್ಲ. ಮುಚ್ಕೊಳ್ಳೋ. ಏನು ಇಲ್ಲ. ಮೇಲೆ ಯಾಕೆ? ದುಡ್ಡಾಸೆಗೆ ಎಂತ ಕಿತ್ತೋದ್ ನನ್ ಮಕ್ಕಳನ್ನ ಗಂಡು ಅಂತ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಲ್ಲಯ್ಯ. ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ನಡೆಯ ಆಚೆಗೆ. ನಿಮ್ ನಾನೇನ್ ಜನ್ಮ ಮಾಡ್ದೆ? ಏನ್ರಿ ಇದು ಅವಮಾನ? ಮಾತ್ ಬಿಗಿ ಇರ್ಲಿ. ಇಂತ ಮಾನ್ಗೆಟ್ ನನ್ ಮಗನಿಗೆ ಅವಮಾನ ಬೇರೆ ಕೇಡು. ಇದು ಮದುವೆ ಆಗ್ದಿರೋ ಮನೆ ಅಂತ ಇವತ್ತು ನಿನ್ನ ಮಗನ ಜೀವ ಸಹಿತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಐಸಲ ಕಡೆ ಪುಸ್ಕು. ಏನಯ್ಯ, ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸರಿನಾ? ಎಲ್ಲ ಡೀಟೇಲ್ ಆಗಿ ಹಾಳದವನೇ ನನ್ನ ಮಾನನ ಮರ್ಯಾದಿನ ಒಂದ್ಸಲ, ಎರಡ್ ಸಲ, ಮೂರ್ ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಸುಮ್ಮನೆ ಈಗ ನಾನೇನ್ ಮಾಡಬಾರ್ದು ಮಾಡಿದೆ ಅಂತ ಎಲ್ಲಾರು ಸೇರ್ಕೊಂಡು ಬೈತಾ ಇದ್ದೀರಾ ನನಗೆ. ತರಕಾರಿ ತಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತೀನಿ. ಬೆಂಡೆಕಾಯಿನ ಮುರಿದ್ ನೋಡ್ತೀನಿ, ಟೊಮೆಟೋನ ಹಿಚಕ್ ನೋಡ್ತೀರಾ, ಬದನೆಕಾಯಿನ ಗಿಲ್ ನೋಡ್ತೀರಾ. 2 ಹೊತ್ತು
2 ಹೊತ್ತು ಬರೋ ತರಕಾರಿಗೆ ಹಿಂಗೆ ಅಂದ್ಮೇಲೆ ಜೀವನ ಪೂರ್ತಿ ಜೊತೆ ಸಂಸಾರ ಮಾಡ್ಬೇಕಾದವಳ ನಾನ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನು? ಹಿಂಗೆ 6 ತಿಂಗಳಿಂದ ನನ್ನ ಫ್ರೆಂಡ್ ಒಬ್ಬನ್ ಮದುವೆ ಆಯ್ತು. ಫಸ್ಟ್ ನೈಟ್ ಅಲ್ಲಿ ನಿನ್ ಜಡೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾನು ನಿನ್ ಮದುವೆ ಆಗಿದ್ದು ಅಂತ ಹೇಳ್ದ ಅಷ್ಟೇ. ಟಕ್ಕಂತ ವಿಘ್ನ ತೆಗೆದು ಕೈ ಕೊಟ್ಬಿಟ್ಟು ಹಂಗ ನಾವು ಯಾರು ಬರ್ತಾನೆ. ಈಗ ನೋಡಿದ್ರೆ ಎಲ್ಲಾ ಪಾರ್ಟ್ಸ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಚೆಕ್ ಮಾಡಿದೆ, ತಪ್ಪೇನು? ಹೆಂಗೆ ನಾಚಿಗೆಟ್ಟವ್ರೆ ನನ್ನ ಮಾತು ಕೇಳಮ್ಮ. ಲೇ ಒಂದು ಮಾತು ಹೇಳ್ತೀನಿ ಕೇಳು. ಈ ಮೈಸೂರಲ್ಲಿ ನಿನ್ಗೆ ಅವನ ಹೆಣ್ಣು ಕೊಡ್ತಾನೋ, ನಿನ್ನ ಮದುವೆ ಅದು ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಕಣಲ್ಲೇ. ಆಗೋದು ಹೋಗೋದು ನಡೆಯೋದು ಬಿಡೋದು ಎಲ್ಲ ನಮ್ ಕೈಲಿಲ್ಲ ಮಿಸ್ಟರ್ ನಾರಾಯಣ ರಾವ್. ಯೋಗಕ್ಕೂ ಭೋಗಕ್ಕೂ ಮಚ್ಚೆ ಇರಬೇಕು. ಅವ ತಟ್ಟೆ ತಗೋಕಿ ನಮಗೆ ವಾರ್ನಿಂಗ್. ವಾಪಸ್ ಬಂದ. ನಾನು ಹೇಳಿಲ್ವಾ ಲೂಸ್ ಅವನು, ನಾನಿಲ್ವಾ ನಿನ್ ಮನೆಗೆ ನಾನು ಕರ್ಕೊಂಡು ಬಾ. ಇವನು ನಿನಗಿರೋ ಕೆಪಾಸಿಟಿಗೆ 3 ಜನ ಹೋಗಿದ್ದೆ ತಾನೆ, ಯಾಕೆ ವಾಪಸ್ ಬಂದೆ? ಸುಮ್ನೆ ಕೂತ್ಕೊ, ಹಿಂದೆ ಅವ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಅವ್ನು ವಾಪಸ್ ಬಂದ್ಬಿಟ್ಟ. ಬಾಯ್ ಮುಚ್ಚ ಒಂದು ಮುಚ್ಚ. ನೈಸ್ ನೈಸ್ ನೈಸ್. ತಿರ್ಗಾ ಗೊತ್ತಾ ತಿರ್ಗಾ ಗೊತ್ತಾ. ಸೂಪರ್ ಸೂಪರ್ ರೋಲರ್ ಕೋಸ್ಟರ್ ಹೋದಂಗಿದೆ. ಕಮಾನ್ ಕಮಾನ್ ಸ್ಪೀಡ್ ಅಪ್ ಸ್ಪೀಡ್ ಅಪ್. I beg you please go. Okay, I'm sorry ತಪ್ಪಾಯ್ತು, ನಾನು ಪ್ರಾಬ್ಲಮ್ ಮಾಡಿದ್ದು. ಓಕೆ ಪ್ಲೀಸ್, ನೀನ್ ಕಾರ್ ಸಮಸ್ಯೆಗೆ ಯಾವಾಗ್ಲೂ ಬರಲ್ಲ. ಪ್ಲೀಸ್ ನಮ್ಮ ಪಾಡಿನ ಓಟಾಡ್ತೀನಿ, ಬಿಟ್ಬಿಡು. ಹಿಂದೆ ಒಬ್ಬ ಗುತ್ತವನೆ, ಮುಂದೆ ಒಬ್ಬ ಗುತ್ತವನೆ. ನೈಸ್ ನೈಸ್. ಮುಂದೆ ಎಲ್ಲ ಒಬ್ಬನೇ, ಹಿಂದೆ ಮುಂದೆ ಎಲ್ಲ ಒಬ್ಬನೇನಾ? ಒಬ್ಬನೇ ಇಬ್ರ ಡಬಲ್ ಆಕ್ಟಿಂಗ್. ನೈಸ್. ಇನ್ನೊಂದ್ಸಲಿ ಗೊತ್ತಾಗಿಲ್ಲ, ಇನ್ನೊಂದ್ಸಲಿ ಗೊತ್ತಾಗಿಲ್ಲ. ಎಲ್ಲ ಹೋಗ್ತಾ ನಾಯಿನ ಮಕ್ಕಳಲ್ಲೇ ನನ್ನ ಬೀಳ್ಬಿಟ್ಟು ನೀವ್ ಎಸ್ಕೇಪ್ ಆಗೋಣ ಅಂತ ನೋಡ್ತೀರಣ್ಣ. ಲೇ ನನಗೆ ಥ್ರಿಲ್ ಬೇಕಮ್ಮ, ಥ್ರಿಲ್. ಅಯ್ಯಕ್ಕೆ ಓಡಿಸೋ ನೋಡ, ಓಡಿಸ ಅದು ಜೋರ ಓಡಿಸೋ, ಸ್ಪೀಡ್ ಹೋಗಲೇ ಹೋಗಲೇ ನಾಯಿ ಹೋಗ. ಅಯ್ಯ ಅಯ್ಯೋ ಅಯ್ಯೋ ತಲೆ, ಅಯ್ಯ ಅಯ್ಯೋ ಸಾಯಿಸ್ತವ್ರೆ. ಅಯ್ಯೋ ಹೊಡಿತೀರಿನಲ್ಲೇ ಯಾಕೋ ಅಯ್ಯೋ ಕಳ್ಳನ ಮಕ್ಕಳೇ, ನನ್ನ ಗಾಡಿಯಿಂದ ಆಚೆ ಹಾಕ್ಬಿಟ್ಟು ತಿರ್ಗಾ ಒಳಗೆ ಹಾಕೊಂಡು ನಾಯಿ ಹೊಡೆದಂಗೆ ಹೊಡಿತೀರೇನು? ಯಾಕೋ ನಾನು ಹೊಡೆದ್ರಲ್ಲೇ? ಏಯ್ ನೀನ್ ಹೊಡೆದಿದ್ದು ನಾವಲ್ಲ, ಅವನು. ಅವನಾ? ಅವ್ನು ಇಲ್ಲಿಗೆ ಬಂದಿದ್ನ? ಅವ್ನು ಇಲ್ಲಿಗೆ ಬಂದಿಲ್ಲ, ನೀನ್ ಅವ್ನ ಕಾಲ್ಗೆ ಹೋಗಿದ್ದ. ನಾನು ಅವ್ನ ಕಾಲ್ಗೆ ಹೋಗಿದ್ನ? ಎಂತ ಥ್ರಿಲ್ಲು ಎಂತ ಥ್ರಿಲ್ಲು. ನೀವೆಲ್ಲ ಕುದಾರ್ಕೊಂತ ಇದೀರಾ, ಅವನ ನೀವು ನೋಡಿ ಹೇಳ್ಬೇಡ್ರಲ್ಲೇ. ನಾನು ನೋಡ್ಬಿಟ್ಟು ಸುಸ್ಸು ಗಿಸು ಮಾಡಕ್ಕೆ ಯಾರಾದ್ರೂ ಹೊರಗಡೆ ಬಂದವರ? ಸದ್ಯ ಇಲ್ಲ. ಅಯ್ಯಪ್ಪ, ಈ ಹೌಸ್ ಓನರ್ ಕಣ್ತಪ್ಸಕ್ಕೆ ಏನೆಲ್ಲ ಸರ್ಕಸ್ ಮಾಡ್ಬೇಕಪ್ಪ. ಇರ್ಲಿ ಅಪ್ಪ, ಹೈಸ್ಕೂಲಲ್ಲಿ NCC ಸೇರ್ಕೊಂಡಿದ್ದಕ್ಕೆ ಬಚಾವಾಯ್ತು, ಇಲ್ಲಾಂದ್ರೆ ದೇವರೇ ಗತಿ. ಅಮ್ಮ ಇದು ಬೇರೆ ಸೆಕೆಂಡ್. ಯಾರು ಇವ್ರು ಕಳ್ಳನ ಮಕ್ಕಳು? ನನ್ನ ಮನೆ ಒಳಗೆ ಬಂದು ಗುಬ್ರ ಕಮಲ್ಗವ್ರೆ. ಏಯ್ ಶಿಶುಪಾಲ, ಚೆನ್ನಾಗಿದೆಯೇನೋ? ಮುಚ್ಚು ಬಾಯಿ ನಾಯಿ, ಮೆತ್ತಿಗೆ ಬಗಳು. ಶಿಶುಪಾಲ ಚೆನ್ನಾಗಿದೆಯಾ? ನನ್ ಚಂದ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನೀನ್ ಹೆಂಗೋ ಬಂದೆ ಅಲ್ಲಿ? ಸರಿ, ಬಾಗಲ್ಗೆ ಯಾಕೋ ಬೀಗ ಹಾಕಿದ್ಯಾ? ನಾನ್ ಯಾಕೋ ಬೀಗ ಹಾಕ್ಲಿ? ಓನರ್ ಹಾಕೊಂಬಿಟ್ಟವನೆ. ಬಾಡ್ಗೆ ಕಟ್ಟಿಲ್ವಾ? ನಾವ್ ಯಾಕೋ ಕಟ್ಟಲ್ಲ, ನಾವ್ ಯಾಕೆ ಕಟ್ಟಲ್ಲ? ನೋಡಿ ಗೋಲ್ಡ್ ಖಜಾನೆ. ಹೆಣ್ಮಕ್ಳಿರೋ ವಟಾರ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ವಂತೆ, ಫ್ಯಾಮಿಲಿ ಇರೋರ್ಗೆ ಮಾತ್ರ ಕೊಡ್ತಾರಂತೆ. ಯಾರನ್ನ? ವಯಸ್ಸು ಹುಡುಗಿರ್ನ? ಇದ್ಯಾರಪ್ಪ? ಅಬ್ದುಲ್ ಕಲಾಂ ಬ್ಯಾಚುಲರ್, ಅಣ್ಣಾ ಹಜಾರೆ ಬ್ಯಾಚುಲರ್, ವಾಜಪೇಯಿನೂ ಬ್ಯಾಚುಲರ್. ಜನ ಅವ್ರ ಕೈಗೆ ದೇಶನೇ ಕೊಟ್ಟಿದ್ದಾರೆ. 10x10 ರೂಮ್ ಕೊಡಲ್ವಾ? ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಹೇಯ್, ಯಾರೇ ಇವನು ವಿಚಿತ್ರವಾಗಿ ಮಾತಾಡ್ತವನೆ?
ನಾನು ನಿನ್ ಫ್ರೆಂಡೇ. ಹೈ ನನಗೆ ನೀನ್ ಹೆಂಗೋ ಫ್ರೆಂಡ್ ಆಗ್ತ್ಯಾ? ನನ್ನ ಫ್ರೆಂಡ್ನ ಫ್ರೆಂಡು ನನಗೂ ಫ್ರೆಂಡ್. ಯಾಕೆ ಹುಡುಗರು ಪಿಕ್ಚರ್ ನೋಡಿಲ್ವಾ? ಅಯ್ಯಯ್ಯೋ ಶನಿಗಳು ಹಗ್ಗ ಹತ್ಕೊಂಡು ಕಿಟಕಿಯಿಂದ ಬಂದು ನನ್ನ ಹೆಗ್ಲು ಹಿರ್ಕೊಂಡ್ಬಿಟ್ಟವ್ರೆ. ಲೇ ನಾನು ಇಲ್ಲಿ ಕಿತ್ತಾಕ್ತಾ ಇದ್ದೀನಿ, ನೀವೇನ್ ಗುಡ್ಡೆ ಹಾಕಕ್ ಬಂದ್ರಪ್ಪ? ಇಡೀ ಪ್ರಪಂಚನೇ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತದೇನಾದ್ರೂ ಸಾಧನೆ ಮಾಡಕ್ ಬಂದಿದ್ದೀವಿ. ಇಡೀ ಪ್ರಪಂಚ ಹಾ. ನಿಮ್ಮನ್ ತಿರುಗಿ ನೋಡ್ಬೇಕು. ಹೌದು ಕಣ. ಇವನ್ 10th ಫೇಲು. ಸರ್ ತಾವೆಷ್ಟು ಓದಿದಿರೋ? 6ನೇ ಕ್ಲಾಸು. ಪಾಸ ಫೇಲು ಸರ್? ಓದ್ತಾ ಇದ್ದೆ. ಅರ್ಧಂಪರ್ಧ. ಹೌದು ಸರ್. ಓಹೋ, ಓದ ವಯಸ್ಸಲ್ಲ ಅಂತದ್ದೇನ್ ಮಾಡ್ತಿದ್ರು? ನಮ್ 3 ಗಣೇಶನ್ಗೆ ದಿನ 108 ಬಿಂದಿಗೆ ನೀರ್ ಹಾಕ್ತಾ ಇದ್ದೆ. ಆಹಾ. ಲೈ ಎದಳ ಮೇಲೆ, ಲೈ ಎದಳ ಮೇಲೆ, ಓನರ್ ಬಂದ್ಬಿಡ್ತಾರ. ಎದಳ ಮೇಲೆ ಕೆಲ್ಸಕ್ಕೆ ಬರ್ತಿರೋ ತಿಳ್ಬೋಕಿ ನನ್ನ ಮಕ್ಕಳ್ರ. ಮಧ್ಯರಾತ್ರಿಲಿ ನನ್ನ ಮನೆಗೆ ನುಗ್ಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನನಗೆ ಡೈಲಾಗ್ ಹೊಡಿತೀರೇನ್ರು? ನನಗೆ ಡೈಲಾಗು? ಲೇ ನಿಮ್ಗಳ ಟಾರ್ಚರ್ಗಿಂತ ಆ ಓನರ್ ಟಾರ್ಚರ್ ಎಷ್ಟೋ ಮೇಲ್ ಕಂಡ್ರು. ಲೇ ಗೊತ್ತಿಲ್ಲದೆ ಕೇಳ್ತೀನಿ, ನಿಮ್ಗಳ ಕೈಯಲ್ಲಿ ಒಬ್ಬನಾದ್ರೂ ನಿಮ್ ಕಡೆ ತಿರುಗಿ ನೋಡೋ ತರ ಮಾಡಕ್ ಆಗುತ್ತೇನೆ ನಿಮ್ ಕೈಯಲ್ಲಿ? ಅಯ್ಯೋ ಕೇತೋದ್ ನನ್ ಮಕ್ಕಳ ಒಬ್ಬನ ಏನೇ ಅಂದ್ಕೊಂಡ್ರು ದೊಡ್ಡದಾಗಿ ಅಂದ್ಕೋಬೇಕು. ಕೇಳಿಸ್ಕೊಂಡ ಅರೆ ಕೇಳಿಸ್ಕೊಂಡ ನಾನ್ ನೋಡಿದ್ರೆ ಏನ್ರ ನನ್ ಮುಖದಲ್ಲಿ ಗೂಬೆ ಕಾಣ್ತಾ ಇದ್ದೇನ್ರ ನಿಮ್ಗೆ? ಮಾತಿಲ್ಲ ಕಥೆ ಇಲ್ಲ ನನ್ ಮಕ್ಕಳ್ರ. ಬೆಳಿಗ್ಗೆ ಆಗೋಷ್ಟರಲ್ಲಿ ಒಬ್ಬನೇ ಮನೇಲಿ ಇರ್ಕೂಡ್ದು, ಓಡ್ತಾ ಇರ್ಬೇಕು ಓಟ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನೋಡೋ ಇವತ್ತಿನ ಸಂಪಾದನೆ 10,000 ರೂಪೀಸ್. ಯಾರಿಗ್ ಬೇಕು ನಿನ್ ದರಿದ್ರ ದುಡ್ಡು? ಅಮ್ಮ ನನ್ನ ವೃತ್ತಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ನೀನ್ ಗ್ರೈಂಡರ್ ಕೇಳ್ದೆ ತಂದ್ಕೊಟ್ಟೆ, ಮಿಕ್ಸಿ ಕೇಳ್ದೆ, ಟಿವಿ ಕೇಳ್ದೆ, ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ಯಾ? ಎಲ್ಲ ನೀನು ಮೋಸದ ದುಡ್ಡು. ನೀನು ಮೋಸದ ದುಡ್ಡ ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ನಿನ್ನಡೆ ಬರ, ನಾನೇನ್ ಮಾಡಕ? ಮನೆ ಹಾಳನ್ ಫೋನ್ ಬಂತು, ಎತ್ತಪ್ಪ ಎತ್ತು. ಇನ್ನು ಎಷ್ಟು ಹಾಳು ಮಾಡ್ಬೇಕೋ ಏನೋ. ಐ ಲವ್ ಯು. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಬೆಳಿಗ್ಗೆ ಹೋದನು, ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಅದು ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೇಪರ ಇದ್ದಂಗಿದ್ಯಲ್ಲೋ. ಈ ಮನೆಗ್ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಕಳನ್ನ ನೋಡ್ಬೇಕು. ನೀನೆ ನನ್ ಯಾವ್ದು ಎಣ್ಣೆ ನೋಡಲ್ಲ ಅಂತೀಯಾ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರುಪೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನಿನ್ನ ಓಕೆ ಮಾಡವಳೇನೋ? ನಿನಗೆ ಸೊಸೆ ತಾನೇ ಬೇಕು. ಆತಾಳ ಬಿತ್ತಾಳ ಸುತ್ತಳ ಪಾತಾಳದಲ್ಲಿ ಉದ್ದಾಡಿ ಬಿದ್ದಾಡಿ ದಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ಅಬ್ಬಬ್ಬಬ್ಬಬ್ಬ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದ್ ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗೆ ಒಳ್ಳೆ ಜೋಡಿ ಅಂತ ಚಿನ್ನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ. ಸರಿ ಅಂದೆಮ್ಮ. ಅಪ್ಪ ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಣ್ಣಂಗ್ ಕಾಣ್ತ್ಯಾ. ಇವಾಗ ಹಾಕೋ, ನಾಳೆ ಹಾಕೋಬೇಡ. ಸರಿ. ಹಾಯ್ ಸೂಜಿ. ಹೇ ರೀಚಾ. ಯಾಕೋ ಈ ಕಾಕಿಗೆ ಗೌರವನೇ ಇಲ್ದಂಗ ಹೋಗ್ತಾ ಇದೆ. ಹಿಂದೊಂದಿನ ಶಿವಾಜಿರಾವ್ ಅನ್ನೋರು ಈ ಕಾಕಿ ಬಟ್ಟೆ ಹಾಕೊಂಡ್ಮೇಲೆನೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿದ್ದು ಅಂತ ಈ ಡಬ್ಬ ನನ್ನ ಮಕ್ಕಳಿಗೆ ಏನ್ ಗೊತ್ತು? ನೀವು ಈ ಹೈಟು ಅವರು ಚಾನ್ಸೇ ಇಲ್ಲ. ಆ ಮೀಸೆ ಗತ್ತೆಲ್ಲಿ, ಈ ಕುರ್ಚಿಲ್ ಗಡ್ಡ, ಚಿಕ್ಕ ಚಿಕ್ಕ ಮೀಸೆ, ಈ ಚಾಕ್ಲೇಟ್ ಫೇಸಲ್ಲಿ. ರೈಟ್ ಅಲ್ಲಿ ಕೆಲಸ ನೋಡ್ಕೊಳ್ರಿ. ಯಾರ ಬಗ್ಗೆ ಮಾತಾಡ್ತಾ ಇದೀರ ತಾವು? ಯಾರ ಬಗ್ಗೆನಾ? ನಮ್ಮ ಸಾಹೇಬ್ರು ACP ಕೆಂಪೇಗೌಡ್ರು. ACP ಕೆಂಪೇಗೌಡ್ರೊಟ್ಟಿಗೆ ಕೆಲಸ ಮಾಡಿದ್ದು ಅಂತೀರಾ? ನೀವ್ ನೋಡಿದ್ರೆ ಇಲ್ಲಿ ಈ ಕಾಕಿ ಬಗ್ಗೆ ಕೇಳ್ತಾ ಇದೀರಾ? ಅದೊಂದು ದೊಡ್ಡ ಕತೆ ನೋಡಿ ಸ್ವಾಮಿ. ಅವ್ರ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಬೇರೆಯವ್ರದೆಲ್ಲ ನಿದ್ದೆ ಹಾಳು ಮಾಡಿದ್ರು, ಟ್ರಾನ್ಸ್ಫರ್ ತಗೊಂಡು ಹೊಂಟೋಗ್ಬಿಟ್ರು. ಅವ್ರು ಹೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಆ ಬದುಕು?
ಇರೋ ಬರೋ ರೋಡಿಗಳೆಲ್ಲ ನಾನೇ ಕೆಂಪೇಗೌಡ ಅಂತ ನನ್ನ ಮೇಲೆ ಬಿಡೋದು, ನಾನು ಮೆನಿತಾ ಇರೋರ್ನೆಲ್ಲ ಕೊಚ್ಚಿ ಸಾಯಿಸ್ಬಿಡೋದು, ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡೋದು, ಬೇರೆಯವ್ರ ಪೋಸ್ಟ್ ಕಾರ್ಡ್ ಎಲ್ಲ ನಮಗೆ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಅವಾಗ ಹಂಗೆ ಹೋಗ್ತೀವಿ, ಒಂದ್ ಮ್ಯಾಚ್ ಆಡ್ಕೊಂಡ್ ಬಂದ್ಬಿಡ್ತೀವಿ. ಒಂದ್ ಸೀಕ್ರೆಟ್ ಹೇಳಿ, ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಬಾಸ್. ದೇವ್ರು ಬಂದ್ರು ಅನ್ಸುತ್ತೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯಃ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ನನ್ನ ಹತ್ರ ಬಂದು ನಿನ್ನ ಇಂಟ್ರೊಡಕ್ಷನ್, ಅದು ಸಂಸ್ಕೃತದಲ್ಲಿ. ಇದನ್ನ ಯಾರಾದ್ರೂ ಕಾಮಿಡಿ ಪೀಸ್ ಹತ್ರ ಇಟ್ಕೊಳ್ಳಿ, ನನ್ನಂತ ಮಾಸ್ಟರ್ ಪೀಸ್ ಹತ್ರ ಅಲ್ಲ. ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಚಂದ್ರಲೋಕಕ್ಕೆ ಹೋಗ್ತಾ ಇತ್ತಲ್ಲ ರಾಕೆಟ್, ಅದು ದಾರಿ ಕಳ್ಕೊಂಡು ಬೇರೆ ದಾರಿಲಿ ಹೋಗ್ತಾ ಇತ್ತು. ಆಗ ಭಟ್ರು ಬಂದು ನನ್ನ ಕೇಳ್ಕೊಂಡ್ರು ರಾಕೆಟ್ ದಾರಿ ತಪ್ಪಿದೆ ಅಂತ. ನಾನು ಹೇಳಿದೆ, ಭಟ್ರೆ ನಿಮ್ ರಾಕೆಟ್ನ ಈ ಕಡೆ ಕಳಿಸಿ, ಚಂದ್ರ ಇರದೆ ಈ ಕಡೆ ಅಂತ ದಾರಿ ತೋರಿಸ್ದವನೇ ನಾನು. ನಮ್ಮ ವಿ ಈಶ್ವರ್ ಅವರು ಡ್ಯಾಮು ಕಟ್ತಾ ನದಿಯಲ್ಲಿದೆ ಅಂತಾನೆ ಮರ್ತೋಗ್ಬಿಟ್ಟಿದ್ರು. ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ನದಿನೂ ಹುಡುಕೊಟ್ಟು ಡ್ಯಾಮು ಕಟ್ಸಿ ಗದ್ದೆಗೆ ನೀರು ಬಿಡಿಸ್ದವನೆ ನಾನು. ಇಷ್ಟೇ ಯಾಕೆ, ನಮ್ ಪಕ್ಕದ ಮನೆ ಶೀಲಾನೇ ಕಳ್ಕೊಂಡ್ಬಿಟ್ಟಿದ್ರು. ಆ ಶೀಲಾನ ಹುಡ್ಕೊಂಬಂದು ಕೊಟ್ಟವನೆ ನಾನು. ನಿಮ್ಮೂರಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಬೇಗ ನನ್ನ ಹತ್ರ ಹೇಳಿ ಹುಡುಕ್ ಕೊಟ್ಬಿಟ್ಟು ಹೋಗ್ತೀನಿ. ಪಕ್ಕದೂರಲ್ಲಿ ಪೊಲೀಸ್ನವನು ತುಪ್ಪಾಕಿ 2 ಗುಂಡು ಕಳ್ಕೊಂಡ್ಬಿಟ್ಟವನೆ, ಅದನ್ನ ಹುಡುಕೊಡ್ಬೇಕು. ಏನಾದ್ರೂ ಪರವಾಗಿಲ್ಲ, ಬೀಗದ ಕೈ, ವಾಚು, ಪರ್ಸು, ನೆಕ್ಲೆಸ್, ಮೂಗುತಿ, ಅಂಡರ್ವೇರು ಬ್ರಾಡ್ ಬಿಟ್ಟು 2,000 ರೂಪಾಯಿ ಕೊಟ್ಟು 2 ದಿವಸ ಕಾಯ್ರಿ, ಹಿಂಗೋಗಿ ಹಂಗ್ ತಗೊಂಡ್ಬರ್ತೀನಿ. ಬೇಗ, ಟೈಮ್ ಇಲ್ಲ. ನಮ್ಮೂರಿಂದು ಹಸು ಕಳೆದೋಗಿದ್ಯಾ? ದೇವಸ್ಥಾನ ಕಳೆದು ಹೋಗಿದೆ. ದೇವಸ್ಥಾನ ಕಳೆದೋಗಿದ್ಯಾ? ದೇವಸ್ಥಾನ ಎಲ್ಲಾರು ಕಳೆದೋಗತ್ತಾನೆ. ಇದು ಯಾವ್ದೋ ಹುಚ್ಚು ಮುಂಡೆ ಊರಿಗೆ ಬಂದಂಗ ಆಯ್ತಲ್ಲಪ್ಪ. ನಿಜವಾಗ್ಲೂ ನಮ್ಮೂರಲ್ಲಿ ದೇವಸ್ಥಾನ ಕಳೆದು ಹೋಗಿದೆ. ನಿಮ್ ಊರು ದೇವಸ್ಥಾನ ಕಳೆದೋಗಿದ್ರೆ ಮೋಸ್ಟ್ಲಿ ಅದಕ್ಕೆ 4 ವೀಲು ಹುಟ್ಕೊಂಡು ಸ್ಟ್ರೈಟ್ ಆಗಿ ಹೋಗಿ ಕೃಷ್ಣದೇವರಾಯನ ಅರಮನೆಯಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಕಬ್ಬಿಣದ ಚೈನ್ ಇದ್ರೆ ಹೋಗಿ ಕಟ್ಟಿ ಯಾಕಮನ್ರಿ. ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ, ನನ್ನ ಪರಾಕ್ರಮನ. ನನ್ನ ಸಾಯಿಸ್ಬೇಡ್ರ. ಪ್ರಾಣಿ ಬಲಿ. ಬರ ನೀನ್ ಈ ಕಡೆ. ಅಯ್ಯೋ ಪಾಪ, ಇನ್ನು ಮದ್ವೆನೂ ಆಗಿಲ್ಲ ಅನ್ಸುತ್ತೆ. ಆ ಕಡೆ ಬಚಾವಾಗ್ಬಿಡು. ಗೊತ್ತಾಯ್ತು. ನನ್ನ ಸಾಯಿಸಕ್ ಮುಂಚೆ ನನ್ನ ಕಡೆಯದಾದ ಒಂದೇ ಒಂದು ಆಸೆನ ನೆರವೇರಿಸ್ಬಿಟ್ಟು ಸಾಯಿಸ್ಬಿಟ್ರ. ನಿಮ್ಮ ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತೀನ್ರೋ, ನನ್ನ ಆಸೆ ಪೂರೈಸ್ರೋ. ಆಯ್ತು, ಅದೇನ್ ಬಗಳ ಫಾದರ್, ಐ ಆಮ್ ವೆರಿ ಸಾರಿ. ನಿನ್ನ ಕಡೆ ಆಸೆನ ನಾನು ಪೂರೈಸಕ್ ಆಗ್ತಾ ಇಲ್ಲ. ನೀನೇನಂತೆ ಮಗನೇ, ಸಾಯಕ್ ಮುಂಚೆ ಅಟ್ಲೀಸ್ಟ್ ಒಂದು ಯಾಗಾದ್ರೂ ತಾಳಿ ಕಟ್ಬಿಟ್ಟು ಸಾಯೋ ಅಂತ ಹೇಳ್ದ ನಮ್ಮಪ್ಪ. ಅವನ ಆಸೆನ ನೆರವೇರ್ಸಕ್ ಆಗ್ಲಿಲ್ವೇ? ಫಿಶ್ಲ್ಯಾಂಡ್ ಇಂದ ನಾಗಾಲ್ಯಾಂಡ್ ವರೆಗೂ ಹುಡುಕಿದೀನಿ, ಈ ಕಾಡಲ್ಲೂ ಬಂದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಫಾದರ್. ಆತರ ಸಿಗ್ತಾ ಇಲ್ಲ. ಸಾರಿ ಫಾದರ್, ಹೊಡೆದ್ಬಿಟ್ರ. ಬಾಮ ಇಲ್ಲಿ. ಇವ್ನು ನಿನಗೆ ಒಪ್ಗೆನಾ? ಅಪ್ಪಯ್ಯ, ಈ ಕಾಡಲ್ಲಿರೋ ಯಾವ ಸಿಂಗ್ಲಿಗೂ ಬೇಕಾದ್ರೂ ಮದುವೆ ಆಗ್ತೀನಿ, ಇವನ ಮಾತ್ರ ಆಗಲ್ಲ. ಅವನ್ ತಲೆ ನೋಡಿ ನಾಯಿ ಕೊಡೆ ಇದ್ದಂಗಿದೆ. ಹಂಗೆ ಹೇಳ್ಬಿಡ್ಬೇಡ, ನನ್ನ ಐಶ್ವರ್ಯ ಪಡಕೋಣೆ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಹೆಸರು ಐಶ್ವರ್ಯ ಪಕ್ಕದ ಕೋಣೆ ಅಲ್ಲ, ಲಿಂಗರಾಜು. ಲಿಂಗರಾಜ? ಅಪ್ಪ, ಆಗ್ಲೇ ಅರ್ಧ ದಿನ ಕಳೆದಿದೆ. ನಮಗ್ ಬೇಕಾಗಿರೋ ಆಯುಧ ಕೂಡ ಹುಡುಕ್ಬೇಕು. ಇವನ್ನ ಬದುಕಿಸ್ಲಾ ಇಲ್ಲ ಇರ್ರಿ ಪಾಪ, ಬೈಕ್ ಯಾರ್ದ ಸತ್ತೋಗಿದ್ದಾನೆ. ನೀವೊಂದ್ ಕೆಲ್ಸ ಮಾಡಿ, ಈ ಊರಲ್ಲಿ ರಾಜಮುದ್ರಿಕೆ ಇರೋ ಒಂದು ಉಂಗುರ ಇದೆ, ಅದನ್ನ ಇವ್ರಿಗೆ ತೊಡಸ್ಬಿಡಿ. ನೀವಿಬ್ರು ಮದುವೆ ಆದಂಗೆ ಆಗ್ಬಿಡುತ್ತೆ. ಎಲ್ಲರೂ ಇಲ್ಲೇ ರೀ, ಬಂದೆ. ಪ್ರಜು, ಹಳ್ಳಿ ಮನೆ, ತಿಂಡಿ ಮನೆ, ಬೀಗ್ರ ಮನೆ, ಮಾವನ್ ಮನೆ, ಎಲ್ಲಾ ಮನೆಗೂ ನುಗ್ಗಿ ಬಂದಿದೀವಿ. ಇದು ಯಾವ್ದೋ ನಾಟಿ ಕೋಳಿ ಮನೆ. ಹೊಸ ಹೋಟ್ಲು ಬಾಂಬೆ ಗಿರಾಕಿ ಬಾಸ್. ಬಾಂಬೆ, ದಿಲ್ಲಿ, ಕರ್ನಾಟಕ, ಹೈದರಾಬಾದ್, ತಮಿಳುನಾಡು, ಕೇರಳ, ಬರೀ ಅಲ್ಲಿಂದಾನೆ ಬಂದು ಹೋಟೆಲ್ಸ್ ಮಾಡ್ತಾ ಇದ್ರು. ವೇರ್ ಇಸ್ ಕರ್ನಾಟಕ? ಇರ್ಲಿ ಬಿಡಿ ಬಾಸ್, ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ರೋಬೋ? ಎಸ್ ಬಾಸ್. ಅಲ್ಲ, ನೀನು ಗೂಬೋ. ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ, ನೀನು ಮಾತಾಡ್ತಾ ಇರೋದು ಕಲೆಕ್ಷನ್ ಬಗ್ಗೆ. ಮೊದಲು ಕರ್ನಾಟಕ, ಆಮೇಲೆ ಕಲೆಕ್ಷನ್. ಸೇವ್ ದಿ ಕರ್ನಾಟಕ. ಸೇವಾ. ಸೇವ್ ದಿ ಬಾಸ್. ವೆರಿ ಗುಡ್.
ಬುಡ್ಡ ಮಿಲ್ಗಯ ಹಂಗ ಮುಕ್ರಿ. ವೇಟರ್, ಏನ್ ಕೊಡ್ಲಿ ಸರ್? ಬಾಸ್ಗೆ 2 ಪ್ಯಾಕ್ ರಮ್ಮು, 2 ಚಿಕನ್ ಐಟಮ್, 2 ಫಿಶ್ ಐಟಮ್. ನಿಮಗೆಲ್ಲ ಏನ್ ಬೇಕೋ ಹೇಳ್ರು. ನನ್ಗೊಂದು ಫಿಶ್, ನಂಗೊಂದು ಬೋಟಿ, ಚಿಲ್ಲಿ ಚಿಕನ್, ಒಂದು ಮಟನ್ ಬಿರಿಯಾನಿ. ನಾಟಿ ಕೋಳಿ ಹೋಟ್ಲಲ್ಲಿ ಬ್ರಾಯ್ಲರು ಇದೆಯಲ್ಲ. ಈಸ್ ವೆರಿ ಫನಿ ನೋ. ನಮ್ಮ ಪೌರುಷನ ತೋರಿಸ್ಲೇಬೇಕು. ಏ ಯಾರು ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ? ಶಿವಾಜಿ ಕಣೆ, ರೌಡಿ. ಆರಾಮಾಗಿ ತಿನ್ನು. ಎಕ್ಸ್ಕ್ಯೂಸ್ ಮೀ, ಸಾರಿ ಬಾಸ್. ಓಕೆ ಬಾಸ್, ಹ್ಯಾವ್ ಇಟ್. One minute, boss. No problem, boss. ತಿನ್ಬೋದು. ಸಾರಿ. ಅಣ್ಣನಿಗೆ ಬಿಲ್ ಕೊಡ್ತೀಯನೋ? ಯಾಕೆ ಸ್ವಾಮಿ, ಆ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀರಾ? ಬನ್ನಿ. ಯಾಕೆ ಸ್ವಾಮಿ, ಅವನ್ ಬಡವ, ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾನೆ, ಅವನ್ ಯಾಕೆ ಹೊಡಿತಿದ್ದೀರಾ? ಅಣ್ಣನಿಗೆ ಬಿಲ್ ತಂದು ಕೊಡೋದು ತಪ್ಪಲ್ವಾ? ಯಾಕೆ ಸ್ವಾಮಿ, ಕುಡಿದು ತಿಂದಿದ್ದಕ್ಕೆ ಬಿಲ್ ಕೊಡೋದು ತಪ್ಪ ಸ್ವಾಮಿ? ಸೈಡಿಗೆ ಬಂದ್ರು. ನಾನು ಯಾರು ಗೊತ್ತೇನಲ್ಲೇ ಬುಡ್ಡ? ಗೊತ್ತಿಲ್ಲ ಸ್ವಾಮಿ. ಗೊತ್ತಾಗೋದು ಬೇಡ ಮಗ. ಯಾಕ? ಅಕಸ್ಮಾತ್ ನಾನು ಯಾರು ಅಂತ ನಿನಗೆ ಗೊತ್ತಾದ್ರೆ ನೀನು ನಿಂತಿರೋ ಜಾಗನೇ ಟಾಯ್ಲೆಟ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಆಗ್ಬಿಡುತ್ತೆ. ಸೈಲೆಂಟ್ ಆಗಿರಲ್ಲ ಮಗ. ನೋಡಿರೋ, ಬಿಲ್ ಕೊಟ್ಟೋಗ್ರಿ. ಶಿವಾಜಿ, ನಿನಗೆ ದಿಚ್ಚಿ ಶಿವಾಜಿ. ನನ್ನ ಹೆಸರು ಕೇಳಿದ್ರೆ ಯಂಗ್ಸ್ರಿಗೆ ಅಪಾಷನ್ ಆಗುತ್ತೆ, ಮಕ್ಕಳಿಗೆ ಕಕ್ಕ ಆಗುತ್ತೆ, ಕಕ್ಕ ಬರದೇ ಇರೋರ್ಗೆ ಬೇದಿ ಆಗತ್ತೆ. ಏನಾಗತ್ತೆ? ಬೇದಿ ಆಗತ್ತೆ. ಸಾಕೋ? ಇನ್ನು ಬೇಕಾ? ಅದು ತಿಳ್ಕೊಂಡ ಬುಡ್ಡ ಟುಸ್ಸು ಪಟಾಕಿ. ಸುಮ್ಮನೆ ನಮ್ಮ ಹತ್ರ ಮಾತಾಡ್ತಾರೆ. ಬಚ್ಚನ್, ಬಾಡಾ ಬಚ್ಚನ್. ಆಯ್ತಣ್ಣ. ಹೆಸರು ಕೇಳಿದ್ರೆ ಗಂಡಸ್ತರ ಕಳ್ಕೊತಾರೆ, ಗೊತ್ತಾಯ್ತಾ? ಏಯ್, ನಿನ್ನ ಡಿಚ್ಚಿ ಬಚ್ಚಿ ಎಲ್ಲ ಕೊಚ್ಚೆ ಬಿಟ್ಬಿಟ್ಟು ಮರುವಾದಿಯಾಗಿ ಬಿಲ್ ಕಟ್ಬಿಟ್ಟು ಓಡ್ತಾ ಇರು. ಮಿಕ್ಕಿದ್ದು ಯಾವ್ದು ನಿನ್ನ ಏರಿಯಾ? ಯಾಕೆ? ಅಲ್ಲಿಗೆ ಬಂದು ಬ್ಯಾಲೆನ್ಸ್ ಕೊಟ್ಬಿಡ್ತೀನಿ ಅಣ್ಣ. ಅದು ಮರುವಾದೆ. ರೈಟ್ ಮಿಸ್ ಆಗ್ಬಿಟ್ಟ.